ನೀವ್ ಏನ್ ಮಾಡ್ಬೇಕಂತ ಇದ್ದೀರಲ್ಲ ಗುಪ್ತವಾಗಿರ್ಲಿ, ಪ್ರತಿಯೊಂದು ಗುಪ್ತವಾಗಿರಲಿ. ಈಗ ಬರೇ ಹೊಟ್ಟಿಗೆಚ್ಚಿ ಜನ ಇದ್ದಾರೆ. ನೀವೇನಾದ್ರೂ ಕೆಲಸ ಮಾಡ್ತಾನಂತ ಮುಂದ್ಗಡೆ ಹೋದ್ರೆ ಹಿಂದ್ಗಡೆ ಸ್ಟಾರ್ಟ್ ಆಗಿರತ್ತೆ. ನಿಮ್ಮ ಹತ್ತಿರ ಇರುವಂತ ಫ್ರೆಂಡ್ಸ್ ಗಳೇ ನಿಮಗೆ ದುಶ್ಮನು. ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. 2025 ಹೆಂಗ್ ಹೋಯ್ತು ಅಂತಾನೆ ಗೊತ್ತಾಗಿಲ್ಲ. ಈಗ 2026 ಸ್ಟಾರ್ಟ್ ಆಗಿದೆ. ಈ ಒಂದು ವರ್ಷದಲ್ಲಿ ನೀವ್ ಏನ್ ಮಾಡ್ಬೇಕಂತ ಇದಾರಲ್ಲ ಅದ್ರ ಕಡೆ ಮಾತ್ರ ಗಮನ ಕೊಡಿ. ಕೆಲವು ಜನ ಕಾರ್ ಖರೀದಿ ಮಾಡ್ಬೇಕಂತ ಇರ್ತಾರ, ಇನ್ ಕೆಲವು ಜನ ಸೈಕಲ್ ಖರೀದಿ ಮಾಡ್ಬೇಕಂತ ಇರ್ತಾರ, ಇನ್ ಕೆಲವು ಜನ ಹೊಸದಾಗಿ ಮನಿ ಕಟ್ಟಬೇಕಂತ ಇರ್ತಾರ, ಇನ್ ಕೆಲವು ಜನ ಹೊಸದಾಗಿ ಜಮೀನ ಖರೀದಿ ಮಾಡ್ಬೇಕಂತ ಇರ್ತಾರ, ಮತ್ತೆ ಇನ್ ಕೆಲವು ಜನ ಇದೇ ವರ್ಷದಲ್ಲಿ ಎಲ್ಲ ಸಕ್ಸಸ್ ಆದವರು ಮದುವೆ ಮಾಡ್ಕೋಬೇಕಂತ ಇರ್ತಾರ. ಇದ್ರ ಕಡೆ ಮಾತ್ರ ಗಮನ ಕೊಡಿ. ಕೆಲವು ಜನ ಹೆಂಗಿರ್ತಾರ ಅಂದ್ರೆ ಬೇರೆಯವ್ರನ್ನ ನೋಡಿ ಬದುಕ್ತಿರ್ತೀರ. ಅದನ್ನ ಏನಾದ್ರು ಬೇರೆದವ್ರ ನೋಡಿ ಬದುಕ್ತಾ ಇದ್ರೆ ಈ ಜೀವನದಲ್ಲಿ ಸತ್ರು ಕೂಡ ಸಕ್ಸಸ್ ಆಗಲ್ಲ. ಯಾಕಂದ್ರೆ ಅವ್ರು ಯಾವ ರೀತಿ ಮಾಡ್ತಾರಲ್ಲ ಅದೇ ರೀತಿ ಬದುಕಬೇಕು. ಅವ್ರು ಏನ್ ತಿಂತಾರ ಅದೇ ತಿನ್ಬೇಕು. ಅವ್ರು ಹೆಂಗಿರ್ತಾರ ಹಂಗೆ ಇರಬೇಕು. ನೀ ಯಾವಾಗ ಸ್ವಂತ ಬುದ್ಧಿನ ಉಪಯೋಗ ಮಾಡ್ಕೊಂಡು ನೀವು ಮುಂದ್ಗಡೆ ಹೆಜ್ಜೆ ಇಡೋದಿಲ್ಲ, ಅಲ್ಲಿ ತನಕ ನೀವು ಉದ್ಧಾರ ಆಗೋದಿಲ್ಲ. ಈ ಒಂದು ಹೊಸ ವರ್ಷದಲ್ಲಿ ಸಣ್ಣ ಒಂದು ಚಾದ ಅಂಗಡಿ ಇಡಿ, ಅದೇ ನಿಮಗೆ ಮುಂದ್ಗಡೆ ಕೋಟಿಗಟ್ಲೆ ಬಿಸ್ನೆಸ್ ಮ್ಯಾನ್ ಆಗಿ ಮಾಡತ್ತ. ಅರ್ಥ ಮಾಡ್ಕೊಳ್ಳಿ. 2026ರಲ್ಲಿ ಜಾಬೇ ಮಾಡ್ಬೇಕಂತ ಏನಿಲ್ಲ. 2026ರಲ್ಲಿ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ, ಅದೇ ನಿಮಗೆ 2027ರಲ್ಲಿ ದೊಡ್ಡ ವ್ಯಕ್ತಿಯನ್ನ ಮಾಡತ್ತ. ಈ ಎಲ್ಲ ಮೂಲ ಪೀಠಿಗೆ ಹಾಕೋದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈಗ 2026 ಸ್ಟಾರ್ಟ್ ಆಯ್ತಲ್ಲ, ಇದರ ಸಲುವಾಗಿ ಕೆಲವೊಂದು ಮಾಹಿತಿಯನ್ನ ತಿಳಿಸ್ಕೊಡ್ಬೇಕಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಕೊನೆತನಕ ನೋಡಿ, ತುಂಬಾ ಮುಖ್ಯವಾಗಿರುವಂತ ಮೋಟಿವೇಶನ್ ಸಿಗತ್ತ. ಕೊನೆತನಕ ನೋಡಿ. ಈ ಒಂದು ವಿಡಿಯೋದಲ್ಲಿ ಯಾವುದೇ ರೀತಿಯಾಗಿ ಜಾಬ್ ಬಗ್ಗೆ ಮಾಹಿತಿ ಇಲ್ಲ, ಯಾವುದೇ ರೀತಿಯಾಗಿ ಅಪ್ಡೇಟ್ ಇರೋದಿಲ್ಲ. 2026ರಲ್ಲಿ ಕೆಲವೊಂದುಗಳನ್ನ ಮಾಹಿತಿಯನ್ನ ತಿಳಿಸ್ಕೊಡ್ತಾನೆ. ಪಾಯಿಂಟ್ ನಂಬರ್ 1 ನೋಡಿ. ತುಂಬಾ ಜನ 2026ರಲ್ಲಿ ಹಂಗಪ್ಪ ಅಂದ್ರೆ ಆ ಒಂದು ಹೀರೋ ನಮ್ಮ ಅಪ್ಪ, ಈ ಒಂದು ಹೀರೋ ನಮ್ಮ ಅವ್ವ, ಇದೇ ರೀತಿಯಾಗಿ ಅನ್ಕೊಂಡ್ ಬರ್ತೀರ. ನಿಮ್ಗೆ ನಾಚಿಕೆ ಆಗ್ಬೇಕು. ಮನೆಯಲ್ಲಿ ಹೆತ್ತ ತಂದೆ ತಾಯಿಗಳಿದ್ದಾರೆ, ಅವ್ರ ಸೇವೆ ಮಾಡ್ಬೇಕು, ಕಷ್ಟಪಟ್ಟು ನಿಮ್ಮನ್ನ ಓದಿಸೋದಕ್ಕೆ ಕಲಿಸಿರ್ತಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ಸೋದಿಲ್ವಾ ನಿಮಗೆ? ಬರೇ ಬೇರೆದವ್ರ ಹೀರೋಗಳು ಅಷ್ಟೇ. ಫಿಲ್ಮ್ ಇದೆಯಲ್ಲ ಫಿಲ್ಮ್ ತರ ನೋಡಿ, ಅದೇ ರೀತಿಯಾಗಿ ಕ್ರಿಕೆಟ್ ಇದೆಲ್ಲ ಕ್ರಿಕೆಟ್ ತರ ನೋಡಿ. ಅವರೇ ನಿಮ್ಮ ಮನೆಯಲ್ಲಿರುವಂತ ಅಪ್ಪ ಅಮ್ಮ ಅನ್ನಕ್ ಹೋಗ್ಬೇಡಿ. ಯಾಕಂದ್ರೆ ಕಷ್ಟಪಟ್ಟು ತಂದೆ ತಾಯಿಗಳು ಮಾತ್ರ ಅಪ್ಪ ಅಮ್ಮ ಆಗೋದಕ್ಕೆ ಸಾಧ್ಯ. ಅವರು ನಿಮ್ ಜೀವನಕ್ಕೆ ಹೀರೋಣಿ. ಅರ್ಥ ಮಾಡ್ಕೊಳ್ಳಿ. ಪಾಯಿಂಟ್ ನಂಬರ್ 2, ತುಂಬಾ ಜನ 2026ರಲ್ಲಿ ನಾನು ಇದನ್ನ ಸ್ಟಾರ್ಟ್ ಮಾಡ್ತೇನೆ, ಅದನ್ನ ಸ್ಟಾರ್ಟ್ ಮಾಡ್ತೀನಿ, ಹಿಂಗ ಮಾಡ್ತೀನಿ, ಹಂಗ ಮಾಡ್ತೇನೆ ಅಂತೇಳಿ ಸ್ಟೇಟಸ್ದಲ್ಲಿ ಹಾಕೋದೇನೋ, DP-ಯಲ್ಲಿ ಹಾಕೋದೇನೋ, ಸ್ಟೋರಿಯಲ್ಲಿ ಹಾಕೋದೇನೋ, ವಿಡಿಯೋ ಮಾಡೋದೇನೋ. ಹಿಂಗಾದ್ರೆ ನೀವು ಸಕ್ಸಸ್ ಆಗಲ್ಲ. ನೀವ್ ಏನ್ ಮಾಡ್ಬೇಕಂತ ಇದ್ದೀರಲ್ಲ ಗುಪ್ತವಾಗಿರ್ಲಿ, ಪ್ರತಿಯೊಂದು ಗುಪ್ತವಾಗಿರಲಿ. ನೀವೇನ್ ಇವತ್ತು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಉದಾಹರಣೆಗೆ ಸಣ್ಣ ಚಾದ ಅಂಗಡಿ ಹಾಕೊಳ್ಳಿ. ಚಾದ ಅಂಗಡಿ ಹಾಕೊಂಡ್ರು ಕೂಡ ಸ್ಟೇಟಸ್ ಹಾಕಬೇಡಿ, DP ಹಾಕಬೇಡಿ, ಸ್ಟೋರಿ ಹಾಕಬೇಡಿ, ವಿಡಿಯೋ ಮಾಡಬೇಡಿ. ಅದು ನಿಮಗೆ ಸಕ್ಸಸ್ ಅನ್ನೋದು ಕಾಣಿದ್ರೆ ಮಾತ್ರ DP ಸ್ಟೋರಿ ಎಲ್ಲ ಹಾಕೊಳ್ಳಿ. ಸ್ಟಾರ್ಟಿಂಗ್ ನಲ್ಲೇನೆ ನೀವೇನಾದ್ರೂ ಹಂಗ ಮಾಡೋದು, ಹಿಂಗ ಮಾಡೋದು, ಹಂಗ ಮಾಡ್ತೀನಿ, ಹಿಂಗ ಮಾಡ್ತೇನೆ ಅಂತ ಹೇಳಿ ಜನರಿಗೆ ಹೇಳಿದ್ರೆ ಜನ ನಿಮ್ಮನ್ನೇ ಮುಂದಕ್ಕೆ ಹೋಗೋದು ಬಿಡೋದಲ್ಲ. ಇದು 100% ನಿಜ. ಅರ್ಥ ಮಾಡ್ಕೊಳ್ಳಿ. ಈಗ ಬರೇ ಹೊಟ್ಟಿಗೆಚ್ಚಿ ಜನ ಇದ್ದಾರೆ. ನೀವೇನಾದ್ರೂ ಕೆಲಸ ಮಾಡ್ತಾನಂತ ಮುಂದ್ಗಡೆ ಹೋದ್ರೆ ಹಿಂದ್ಗಡೆ ಸ್ಟಾರ್ಟ್ ಆಗಿರತ್ತೆ. ನಿಮ್ಮ ಹತ್ತಿರ ಇರುವಂತ ಫ್ರೆಂಡ್ಸ್ ಗಳೇ ನಿಮಗೆ ದುಶ್ಮನು. ಅರ್ಥ ಮಾಡ್ಕೊಳ್ಳಿ. ಇಷ್ಟು ದಿನ ಆಯ್ತು ಹೊಸ ವರ್ಷ ಬರ್ತಾನೆ ಇದೆ ನನ್ನ ಜೀವನದಲ್ಲಿ. ಒಂದು ವರ್ಷ ನಾನು ಹೊಸ ವರ್ಷದ ಆಚರಣೆ ಮಾಡೇ ಇಲ್ಲ. ಇಷ್ಟೊಂದು ಬೆಳೀತಾ ಇರೋದಕ್ಕೆ ಕಾರಣ ಇವೆ, ಬಟ್ ಹೊಸ ವರ್ಷ ಆಚರಣೆ ಮಾಡಿಲ್ಲ. ಇದೇನು ಹೊಸ ವರ್ಷ ಪ್ರತಿ ವರ್ಷ ಬರತ್ತೆ ಬಿಡಿ, ಆದ್ರೆ ನೀವು ಬೆಳಿಬೇಕಲ್ಲ. ನೀವು ಬೆಳೆದ್ರೆ ಹೊಸ ವರ್ಷ ಎಷ್ಟು ಬೇಕಾದ್ರೂ ಆಚರಣೆ ಮಾಡಿ. ದಿನಕ್ಕೆ ಒಂದು 10,000 20,000 ರೂಪಾಯಿ ದುಡಿತಾ ಇದ್ರ ಮಾಡಿ, ನಡೆಯುತ್ತೆ. ಆರಾಮಾಗಿ ಮಾಡಿ. ಮನೆಯಲ್ಲಿ ತಂದೆ ತಾಯಿಗಳು ವಯಸ್ಸಾಗ್ತಾ ಇದೆ, ಅಕ್ಕ ತಂಗಿಯರ್ ಮದುವೆ ಮಾಡ್ಬೇಕಾಗಿದೆ, ಮನೆಯೆಲ್ಲ ಬಿದ್ದಿದೆ, ಹಂಗಿದೆ ಹಿಂಗಿದೆ ಇದ್ರೂ ಕೂಡ ನೀವು ಈ ಕಡೆ ಆರಾಮಾಗಿ ಕುಡಿಯೋದೇನು ಮಜಾ ಮಾಡೋದೇನು, ಹಂಗಾದ್ರೆ ನೀವು ಸಕ್ಸಸ್ ಅನ್ನೋದು ಆಗೋದೇ ಇಲ್ಲ. ನೋಡಿ, ಈ ಒಂದು ವರ್ಷದಲ್ಲಿ 2026 ಸ್ಟಾರ್ಟ್ ಆಯ್ತು. ಈಗ 2026 ಸ್ಟಾರ್ಟ್ ಆಯ್ತು. ತುಂಬಾ ಜನ ಕನಸು ಇಟ್ಕೊಂಡಿರ್ತೀರ, ಹಿಂಗ ಮಾಡ್ಬೇಕು, ಹಂಗ ಮಾಡ್ಬೇಕು, ಹೊಸ ವರ್ಷಕ್ಕೆ ಇದನ್ನ ಮಾಡ್ಬೇಕಂತ ಹೇಳಿ ಮಾಡಿ. ಆದ್ರೆ ಯಾರಿಗೆ ಹೇಳಬೇಡಿ, ಪ್ರತಿಯೊಂದು ಕೂಡ ಗುಪ್ತವಾಗಿರಲಿ. ಮತ್ತೆ 2026ರಲ್ಲಿ ಜಾಬ್ ಮಾಡ್ಬೇಕನ್ನೋರು ಈಗೇನು ಓದ್ತಾ ಇದಾರಲ್ಲ, ಓದೋದನ್ನ ಯಾವುದೇ ಕಾರಣಕ್ಕೂ ಬಿಡಬೇಡಿ. 2026ರಲ್ಲಿ ತುಂಬಾ ನೇಮಕಾತಿಗಳು ಆಗ್ತಿದ್ದಾವೆ. 2026ರಲ್ಲಿ ತುಂಬಾ ನೇಮಕಾತಿಗಳು ಆಗ್ತಿದ್ದಾವೆ. ಓದೋದ್ರ ಕಡೆ ಗಮನ ಕೊಡಿ. ಸುಮ್ಮನೆ ಆ ಒಂದು ಫ್ರೆಂಡ್ ಕರೀತಾನೆ, ಈ ಒಂದು ಫ್ರೆಂಡ್ಶಿಪ್ ಕರೀತಾರೆ, ಗೆಳತಿ ಕರೀತಿದ್ದಾರೆ, ಗೆಳೆಯ ಕರೀತಿದ್ದಾರೆ ಅಂತೇಳಿ ನಿಮ್ಮ ಒಂದು ಟೈಮನ್ನ ವೇಸ್ಟ್ ಮಾಡಬೇಡಿ. ಒಂದು ನಿಮಿಷ ಕೂಡ ನಿಮಗೆ ವಜ್ರದಂತೆ. ಈಗೇನಾದ್ರೂ ಟೈಮ್ ವೇಸ್ಟ್ ಆದ್ರೆ ಮುಗ್ದ ಹೋಯ್ತು. ಈಗಲೇ ಓದೋದ್ರ ಕಡೆ ಗಮನ ಕೊಡಿ. ಮುದುಕಾದ್ಮೇಲೆ ಓದ್ತೀರಾ, ಮುದುಕಾದ್ಮೇಲೆ ಜಾಬ್ ತಗೋತೀರಾ. ಈಗಲೇ ನೀವೇನು 30 ವರ್ಷ ತನಕ ಇದೆಯಲ್ಲ, ಈ ಒಂದು ವಯಸ್ಸು ಇದೇ ನಿಮಗೆ ಮುಂದೆ ಸಕ್ಸಸ್ ಕಾಣೋದು. ಈಗ ಈ ಒಂದು ವಯಸ್ಸು ಏನಾದ್ರೂ ಹಾಳು ಮಾಡಿದ್ರೆ ಮುಗ್ದ ಹೋಯ್ತು. ನಿಮ್ ಮುಂದ್ಗಡೆ 60 ವರ್ಷ ತನಕ ಕಷ್ಟದಲ್ಲಿ ಬದುಕಬೇಕಾಗತ್ತೆ. ಬೇರೆದವ್ರು ಏನ್ ಅಂತಾರೆ ಅನ್ಸ್ಕೋಬೇಕಾಗತ್ತೆ, ಬೇರೆದವ್ರು ಏನ್ ಬೈತಾರಲ್ಲ ಬೈಸ್ಕೋಬೇಕಾಗತ್ತೆ, ಬೇರೆದವ್ರು ಏನ್ ಯಾವ ಕೆಲಸ ಹಚ್ತಾರಲ್ಲ ಅದನ್ನ ಮಾಡ್ಬೇಕಾಗತ್ತೆ. ಈಗಲೇ ಸ್ವಲ್ಪ ಕಷ್ಟಪಟ್ಟು ಓದಿದ್ರೆ, ಕಷ್ಟಪಟ್ಟು ದುಡಿದ್ರೆ, ಕಷ್ಟಪಟ್ಟು ಬಿಸ್ನೆಸ್ ಮಾಡಿದ್ರೆ
ಒಂದ್ 5-6 ವರ್ಷದಲ್ಲಿ ಸಕ್ಸಸ್ ಅನ್ನೋದು ಆಗೇ ಆಗತ್ತೆ. ಪ್ರತಿಯೊಂದು ಹೇಳ್ತಾ ಇರೋದು ನಾನು, ಪ್ರತಿಯೊಂದು ವಿಡಿಯೋದಲ್ಲಿ ಯಾವುದೇ ಕೆಲಸ ಮಾಡಿ 5 ವರ್ಷದ ತನಕ ಅದನ್ನ ಕಷ್ಟಪಟ್ಟು ಶ್ರದ್ಧೆಯಿಂದ ಮಾಡಿ ಅದು ನಿಮಗೆ ಸಕ್ಸಸ್ ಅನ್ನೋದು ಖಂಡಿತ ಬಂದೇ ಬರತ್ತೆ. ಯಾವುದೇ ಕೆಲಸ ಮಾಡಿ, ಈಗ ಚಾದ ಅಂಗಡಿ ಇಟ್ಕೊಂಡಿರ, ಚಾದ ಅಂಗಡಿ ಯಾಕೆ ತಗೋತಾ ಇದ್ದೇನೆ ಅಂದ್ರೆ ಅತಿ ಕೇವಲ ನೋಡೋದು ಆ ಜನ ಚಾದ ಅಂಗಡಿ. ಒಬ್ಬ ಚಾದ ಅಂಗಡಿ 5 ರೂಪಾಯಿ, ಉದಾಹರಣೆಗೆ 10 ರೂಪಾಯಿ ಚಾದ ಅಂಗಡಿ ಇದೆ, ದಿನಕ್ಕೆ ಒಂದು 100 ಜನ ಬರ್ತಾರಂತ ಅನ್ಕೊಳ್ಳಿ, ಎಷ್ಟಾಗತ್ತೆ ಲೆಕ್ಕಾಚಾರ ಮಾಡಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಚಾದ ಅಂಗಡಿ ಅಷ್ಟೇ ಅಲ್ಲ, ಬೇರೆ ಬೇರೆ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ, ಹೊಸ ಹೊಸ ಜಾಬಿಗೆ ಟ್ರೈ ಮಾಡಿ, ಏನ್ ಮಾಡ್ಬೇಕಂತ ಇದ್ರಲ್ಲ ಮಾಡಿ. ಬಟ್ ಯಾರ ಮುಂದೆ ಹೇಳಕ್ ಹೋಗ್ಬೇಡಿ. ನಿಮ್ಮೊಂದು ಫ್ರೆಂಡ್ಸ್ ಇವತ್ತಲ್ಲಿ ನಾಳೆ ಬದಲಾಗ್ಬೋದು, ಹೇಳ್ತಾರ ಹಿಂಗ್ ಮಾಡ್ತೀನಿ ಹಂಗ್ ಮಾಡ್ತಾನೆ, ಇವತ್ತಲ್ಲಿ ನಾಳೆ ಫ್ರೆಂಡ್ಸ್ ಬದಲಾಗ್ತಾರೆ, ಎಲ್ಲ ಬದಲಾಗ್ತಾರೆ. ಆದ ಕಾರಣ ನೀವೇನ್ ಮಾಡ್ತಾ ಇದ್ದಾರಲ್ಲ ಮಾಡಿ. ಮತ್ತೊಂದ್ ಸಲ ಹೇಳ್ತಾ ಇದ್ದೇನೆ, ನಿಮ್ಮ ಒಂದು ಮನೆಗೋಸ್ಕರ ನೀವು ಬದುಕಿ. ಅವ್ರು ಹಂಗಿದ್ದಾನೆ, ಅವ್ರು ಹಿಂಗ್ ಮಾಡ್ತಾರೆ, ಅಲ್ಲಿ ಏನಾಯ್ತು ಇಲ್ಲಿ ಏನಾಯ್ತು, ಅವ್ರು ಕಟ್ಕೊಂಡ್ ಏನ್ ಮಾಡೋರದಿರಿ? ಅದನ್ನ ರೊಕ್ಕ ಬರ್ತಾವ? ಏನ್ ಬರ್ತಾವ? ಈ ಜೀವನದಲ್ಲಿ ಬದುಕ್ಬೇಕಂದ್ರೆ ದುಡ್ಡು ಮುಖ್ಯ. ದುಡ್ಡು ಇರಲ್ಲ ಅಂದ್ರೆ ಯಾವ ನಾಯಿನೂ ಕಿಮ್ಮತ್ ಕೊಡಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದು ಕಡೆ ದುಡ್ಡು. ಈಗೇನ ಹಂಗೆ ಸಂಬಂಧ ಹಿಂಗೆ ಸಂಬಂಧ ಅಂತಿರಲ್ಲ, ಆ ವರ್ಷಕ್ಕೆ ಅಲ್ಲಿ ಹೋಗ್ಬೇಕು, ಈ ವರ್ಷಕ್ಕೆ ಇಲ್ಲಿ ಹೋಗ್ಬೇಕು, ಅಲ್ಲಿ ಪಾರ್ಟಿ ಈ ಪಾರ್ಟಿ, ಕಾಕ ಮಾಮ ಅವ್ರು ಹಂಗದಾರೆ, ಅದೆಲ್ಲ ವೇಸ್ಟ್. ದುಡ್ಡು ಇದ್ರೇನೆ ಎಲ್ಲ ಕರೀತಾರೆ, ಅರ್ಥ ಮಾಡ್ಕೊಳ್ಳಿ. ಸಂಬಂಧ ಎಲ್ಲ ದುಡ್ಡು ಇರೋ ತನಕ ಅಷ್ಟ. ಸಂಬಂಧ ಬೇಕಾಗಿತ್ತಂದ್ರೆ ದುಡ್ಡು ಮುಖ್ಯ, ದುಡ್ಡು ಇರಲ್ಲ ಅಂದ್ರೆ ಸಂಬಂಧನು ನಿಮಗೆ ವೇಸ್ಟು. ಪ್ರತಿಯೊಂದು ಯಾರು ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ಜೀವನದಲ್ಲಿ ಇದೇ ಏನ್ ಸ್ಟಾರ್ಟ್ ಮಾಡ್ಬೇಕಂತ ಇದಾರಲ್ಲ 2026ರಲ್ಲಿ ಸ್ಟಾರ್ಟ್ ಮಾಡಿ. ಅವ್ರ ಮಾತು ಕೇಳಬೇಡಿ, ಇವ್ರ ಮಾತು ಕೇಳಬೇಡಿ. ನಿಮ್ಮ ಜೀವನನ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನಕ್ಕೋಸ್ಕರ, ನಿಮ್ಮೊಂದು ಮನೆ ಸಲುವಾಗಿ ನೀವು ಬದುಕಿ, ನಿಮ್ಮೊಂದು ತಂದೆ ತಾಯಿಗೋಸ್ಕರ ನೀವು ಬದುಕಿ, ಬೇರೆಯವ್ರಿಗೋಸ್ಕರ ಬದುಕಾಕೋಬೇಡಿ. ನಿಮ್ ಮೊದಲಿಗೆ ನಿಮ್ ಮನೆ ಉದ್ಧಾರ ಆಗ್ಬೇಕು. ಮನೇನೆ ಉದ್ಧಾರ ಆಗಲಿಲ್ಲ ಅಂದ್ರೆ ಬೇರೆದವ್ರ ತಗೊಂಡ್ ಏನ್ ಮಾಡ್ತಾರ? ಉಪಚನೆ ಕಾರದಿರನ ಅವ್ರು. ಅರ್ಥ ಮಾಡ್ಕೊಳ್ಳಿ. ಬೇರೆದವ್ರನ್ನ ಏನ್ ತಗೊಂಡ್ ಏನ್ ಮಾಡೋದಿರವ್ರಿ? ಮನೆಯಲ್ಲಿ ಅಮೌಂಟ್ ಇರಲಿಲ್ಲ ಅಂದ್ರೆ, ಮನೆ ನಿಮ್ ಉದ್ಧಾರ ಆಗಿಲ್ಲ ಅಂದ್ರೆ, ಮನೆಯಲ್ಲಿ ಕಷ್ಟಪಟ್ಟು ತಂದೆ ತಾಯಿಗಳು ಬೆಳೆಸ್ತಿರ್ತಾರ, ಅವರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇದ್ರ ಬಗ್ಗೆ ನಾನು ಇಷ್ಟು ಹೇಳ್ತೇನೆ. ಮತ್ತೊಂದ್ ಸಲ ಹೇಳ್ತಾ ಇದ್ದೇನೆ, ಏನೇನು ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಲ್ಲ ಹೊಸ ಎಲ್ಲ ಎಲ್ಲಾರು ಪ್ರಾರಂಭ ಮಾಡಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಮತ್ತು ಮತ್ತೊಂದ್ ಸಲ ಎಲ್ಲ ನಿಮ್ ಜೀವನ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊತಾ, ಮತ್ತೊಂದ್ ಸಲಿಯಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಒಳ್ಳೇದಾಗಲಿ.